ಸ್ನೇಹಿತರೆ, ಇವತ್ತು ಅಂದರೆ ನವೆಂಬರ್ 17, 2024ರಂದು ಹೈದರಾಬಾದ್ ಕರ್ನಾಟಕ ಭಾಗದ 97 PDO ಹುದ್ದೆಗಳ ನೇಮಕಾತಿಗಾಗಿ KPSC ನಡೆಸಿದಂತಹ ಲಿಖಿತ ಪರೀಕ್ಷೆಯ ಪತ್ರಿಕೆ 1 ಪ್ರಶ್ನೆ ಪತ್ರಿಕೆ ಏನಿದೆ ಇದರ ವಿಶ್ಲೇಷಣೆಯನ್ನು ಇವತ್ತು ಮಾಡೋಣ. ವಿಶ್ಲೇಷಣೆ ಅಂದರೆ ಯಾವ ಟಾಪಿಕ್ ಮೇಲೆ ಯಾವ ವಿಷಯದ ಮೇಲೆ ಎಷ್ಟೆಷ್ಟು ಅಂಕಗಳನ್ನು ಕೇಳಿದರು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಒಂದು ಚಿಕ್ಕ ವಿಡಿಯೋ ಆಗಿದೆ ಸ್ನೇಹಿತರೆ. ಇದರ ಮುಂದಿನ ಭಾಗದಲ್ಲಿ ನಾವು ಇದರ ಕಂಪ್ಲೀಟ್ ಆಗಿರುವಂಥ ಕೀ ಆನ್ಸರ್ನ ಕೂಡ ನೋಡ್ತೀವಿ. ನೋಡಿ, ವಿಷಯವಾರು ನಾವು ನೋಡ್ತಾ ಹೋದರೆ ವಿಶೇಷವಾಗಿ ಪೊಲಿಟಿಕಲ್ ಸೈನ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ RDPRಗೆ ಸಂಬಂಧಪಟ್ಟಂಥ 21 ಪ್ರಶ್ನೆಗಳಿತ್ತು. ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ 19 ಪ್ರಶ್ನೆಗಳಿತ್ತು. ಹಿಸ್ಟರಿಗೆ ಸಂಬಂಧಪಟ್ಟಂಥ 16 ಪ್ರಶ್ನೆಗಳಿತ್ತು. ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಆಗಿರುವಂಥ 11 ಪ್ರಶ್ನೆಗಳು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಆಗಿರುವಂಥ 8 ಪ್ರಶ್ನೆಗಳು. ಸೋಷಿಯಾಲಜಿಗೆ ಸಂಬಂಧಪಟ್ಟಂಥ 7 ಪ್ರಶ್ನೆಗಳು. ಸ್ಕೀಮ್ ಮತ್ತು ಪ್ಲಾನ್ಸ್, ಯೋಜನೆಗಳು, ಭಾರತ ಸರ್ಕಾರದ ಮತ್ತು ಕರ್ನಾಟಕದ ಯೋಜನೆಗಳಿಗೆ ಸಂಬಂಧಪಟ್ಟಂಥ 7 ಪ್ರಶ್ನೆಗಳು. ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರಕ್ಕೆ ರಿಲೇಟೆಡ್ ಆಗಿರುವಂಥ 4 ಪ್ರಶ್ನೆಗಳು. ಹಾಗೆಯೇ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರುವಂತಹ ಪ್ರಚಲಿತ ವಿದ್ಯಮಾನಕ್ಕೆ ರಿಲೇಟೆಡ್ ಆಗಿರುವ 4 ಪ್ರಶ್ನೆಗಳು. GK ಮತ್ತು ಇನ್ನಿತರ ವಿಷಯಗಳನ್ನು ಒಳಗೊಂಡಂಥ 3 ಪ್ರಶ್ನೆಗಳು. ಒಟ್ಟು 100 ಪ್ರಶ್ನೆಗಳನ್ನು ಒಳಗೊಂಡಿದ್ದು 100 ಅಂಕಗಳನ್ನು ಒಳಗೊಂಡಿದೆ. ಈ ಒಂದು PDO ಪೇಪರ್ 1 ಇದೆಯಲ್ಲ, ಇದೊಂದು ಪರಿಪೂರ್ಣವಾದ ಪತ್ರಿಕೆ, ಕಂಪ್ಲೀಟ್ ಪೇಪರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ವಿಭಾಗದಿಂದವೂ ಕೂಡ ನ್ಯಾಯವನ್ನು ಒದಗಿಸಿ ಒಂದು ಒಳ್ಳೆಯ ಕ್ವಶನ್ ಪೇಪರ್ನ ತೆಗೆದಿದ್ದಾರೆ. ಎಲ್ಲ ವಿಷಯವನ್ನು ಪರಿಪೂರ್ಣವಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋವನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಇವತ್ತಿನ ಪೇಪರ್ 1 ಮತ್ತು ಪೇಪರ್ 2ನ ಕೀ ಆನ್ಸರ್ನ ನೋಡೋಣ ಸ್ನೇಹಿತರೆ. ಜೈ ಹಿಂದ್.